ಇವತ್ತು ರಾಜ್ಯಪಾಲರು ಕಚೇರಿ ಆಗಲಿ ಬೇರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ BJPಯವರು ನಾನಾ ರೀತಿಯ ಒತ್ತಡಗಳನ್ನು ತರ್ತಾ ಇದ್ದಾರೆ. ಇದೊಂದು ರಾಜಕೀಯ ಸಂಘರ್ಷನೂ ಹೌದು. ಪ್ರಜಾಪ್ರಭುತ್ವವನ್ನು ದಮನ ಮಾಡ್ತಕ್ಕಂಥ ಕೆಲಸ BJPಯವರು ಮಾಡ್ತಾ ಇದ್ದಾರೆ. ಜನಗಳಿಂದ ಚುನಾಯಿತವಾದಂಥ ಸರ್ಕಾರಗಳನ್ನು ಕಿತ್ತಾಕೋದು, ಅವರು ED CBI ಇಂಥ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಸರ್ಕಾರಗಳನ್ನು ಬುಡಮೇಲು ಮಾಡೋದು, ವಿರೋಧ ಪಕ್ಷದ ಸರ್ಕಾರಗಳ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಜೈಲಿಗೆ ಹಾಕೋದು, ಇದೆಲ್ಲ ದೇಶದಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಅದನ್ನೇ ಅವರು ಕರ್ನಾಟಕದಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ರಾಜಕೀಯವಾಗಿಯೂ ಕೂಡ ಸಂಘರ್ಷ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ಧೃತಿಗೆಡುವಂಥ ಪ್ರಶ್ನೆ ಇಲ್ಲ. ಇನ್ನಷ್ಟು ವಿಶ್ವಾಸದಿಂದ ಇನ್ನಷ್ಟು ರಾಜಕೀಯವಾಗಿ ನಾವು ಅಗ್ರೆಸಿವ್ ಆಗಿ ಇದನ್ನು ಫೈಟ್ ಮಾಡ್ತೇವೆ. ಇಲ್ಲ, ನಾವು ತಕ್ಷಣ ಈಗ ಬೆಂಚ್ಗೆ ಅಪೀಲ್ ಫೈಲ್ ಮಾಡ್ತೇವೆ. ಡಿವಿಷನ್ ಬೆಂಚ್ ಇದೆ, ತಕ್ಷಣ ಅಪೀಲನ್ನು ಫೈಲ್ ಮಾಡ್ತೇವೆ. ಮತ್ತು ಡಿವಿಷನ್ ಬೆಂಚ್ ಇದೆ, ಅದರ ಮೇಲೆ ಸುಪ್ರೀಂ ಕೋರ್ಟು ಸಹ ಇದೆ. ಎಲ್ಲ ಹಂತದಲ್ಲಿಯೂ ನಾವು ಕಾನೂನು ಹೋರಾಟಕ್ಕೆ ತಯಾರಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಇಲ್ಲ, ಈಗ ಇದು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ನ್ಯಾಯಾಲಯದ ಪ್ರಕರಣವನ್ನು ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ. ರಾಜ್ಯಪಾಲರ ವಿರುದ್ಧ ಇದು ರಾಜ್ಯಪಾಲರು ಅದನ್ನು ರಾಜಕೀಯ ಕಚೇರಿಯಾಗಿ, ಸಾಂವಿಧಾನಿಕ ಕಚೇರಿಯನ್ನು ರಾಜಕೀಯ ಕಚೇರಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದರ ವಿರುದ್ಧನೂ ನಾವು ಪ್ರತ್ಯೇಕವಾಗಿ ಹೋರಾಟ ಅಲ್ಲಿ ನಾವು ಅದು ಎಲ್ಲ ಹಂತದಲ್ಲಿ ರಾಜಕೀಯವಾಗಿ ಹೋರಾಟ ಮಾಡ್ತೇವೆ, ಕಾನೂನು ಪ್ರಕಾರನೂ ನಾವು ಹೋರಾಟ ಮಾಡ್ತೇವೆ.